Good morning, my dear students. So, last class ಅಲ್ಲಿ we had seen with respect to the valence bond theory. So, ಅದರಲ್ಲಿ questions ಹೇಳಿದ್ದೆ ಯಾವುದಂತಂದರೆ using valence bond theory explain the hybridization, geometry and magnetic property of the following coordination compounds. ಅದರೊಳಗೆ ಮೊದಲನೇ ಎಕ್ಸಾಂಪಲ್ನ ನಾವು ಸಾಲ್ವ್ ಮಾಡಿದ್ವಿ. ದಟ್ ಈಸ್ ಹೆಕ್ಸಾಮೈನ್ ಕೋಬಾಲ್ಟ್ 3, ರೈಟ್. ಸೊ ಅದನ್ನು ಸಾಲ್ವ್ ಮಾಡಿದ್ವಿ. ದೆನ್ ವಿ ಗೋ ಫಾರ್ ದ ಸೆಕೆಂಡ್ ಎಕ್ಸಾಂಪಲ್. ಸೊ ಯಾವುದಂತಂದರೆ COF6 3-. ಸೊ ನೇಮ್ ಆಫ್ ದಿಸ್ ಕಂಪೌಂಡ್ ಈಸ್ ಹೆಕ್ಸಾ ಫ್ಲೋರೋ ಕೋಬಾಲ್ಟ್ 3, ರೈಟ್. ಸೊ ಇದರ ಹೆಸರೇನು ಹೆಕ್ಸಾ ಫ್ಲೋರೋ ಕೋಬಾಲ್ಟ್ 3. ಸೊ ನಾ ಆಲ್ರೆಡಿ ಹೇಳ್ದಂಗೆ 4 ಕೋಆರ್ಡಿನೇಷನ್ ಕಂಪೌಂಡ್ ಎಕ್ಸಾಂಪಲ್ ಆಗಿ ಯಾವುದನ್ನು ಒಂದು ಕಂಪಲ್ಸರಿ ಕೇಳ್ತಾರೆ. ಸೊ ಹೆನ್ಸ್ ಬಿ ಪರ್ಫೆಕ್ಟ್. ಈಗ how to solve this, how to identify its magnetic property, geometry and hybridization, we'll see step by step. So idru kuda the ligand is a fluorine and the central metal atom is cobalt. So the ground state electronic configuration of the element cobalt is argon noble gas 3d7 and 4s2, that is 27 atomic number. So atomic number ಎಷ್ಟಾಗತ್ತಿದ್ದು 27. So 27 configuration ಬರ್ದಾಗ noble gas in the 18 ada 18 plus 7, right, and 4s2 3d7 ada 4s2 ada. So total to be 27 electrons. But ಇಲ್ಲಿ cobalt ಏನದ, its oxidation state is +3. So +3 ಇತ್ತಂದ್ರೆ it is a loss of 3 electrons. So 27 ಒಳಗ 3 electrons ಅಂದ್ರೆ 24 electrons. So in +3 state the electronic configuration of cobalt is ಇಲ್ಲಿ 2 ಎಲೆಕ್ಟ್ರಾನು, ಇದ್ರೊಳಗಿಂದ 1 ಎಲೆಕ್ಟ್ರಾನ್, s ಆರ್ಬಿಟಲ್ ಒಳಗೆ 2 ಎಲೆಕ್ಟ್ರಾನು, d ಆರ್ಬಿಟಲ್ 1 ಎಲೆಕ್ಟ್ರಾನ್ ರಿಮೂವ್ ಮಾಡಿದ್ರೆ the configuration will be noble gas argon with 3d6. So this is the electronic configuration of the cobalt in +3 state, right. ಈಗ we'll see the distribution of the electrons. So we have 3d orbitals. So d orbital of there are 5 suborbitals. So first 1 electrons fill ಮಾಡ್ಕೊಂತ ಹೋಗ್ರಿ. ಇಲ್ಲಿ ಫಸ್ಟ್ ಆರ್ಬಿಟಲ್ ಒಳಗೆ ಮತ್ತೆ we'll have 6th electron here. So remaining are unpaired. 3d ಆದಮೇಲೆ 4s ಬರುತ್ತೆ, 4p ಬರುತ್ತೆ, 4d ಬರುತ್ತೆ. ಬಟ್ ಇಲ್ಲಿ d ಆರ್ಬಿಟಲ್ ಒಳಗೆ 6 electrons ನಾವು ಫಿಲ್ ಮಾಡಿದ್ವಿ. ಇಲ್ಲೊಂದು ಸೆಂಟೆನ್ಸ್ ಹೇಳ್ತಾ ನೋಡ್ರಿ ಏನಂತಂದು, in this complex F minus, that is fluorine minus ions are ligands. So already ಹೇಳೀನಿ. ಸೊ ligands ಯಾವ್ದು ಇದ್ರೊಳಗ ಫ್ಲೋರಿನ್ ಅದ, ಸೆಂಟ್ರಲ್ ಮೆಟಲ್ ಅಟಮ್ ಕೋಬಾಲ್ಟ್ ಅದ. ಸೊ F minus ions are ligand as they are weak field ligand. ನೋಡ್ರಿ ವಿದ್ಯಾರ್ಥಿಗಳೇ, ಈ ಕಾನ್ಸೆಪ್ಟ್ ನಾನು ಲಾಸ್ಟ್ ಕ್ಲಾಸ್ ಒಳಗೆ ಹೇಳಿದ್ದೆ. ನಾನು ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಇದ್ರೆ ಏನಾಗುತ್ತೆ, ವೀಕ್ ಫೀಲ್ಡ್ ಲಿಗ್ಯಾಂಡ್ ಅಂದ್ರೆ ಏನು. ವೀಕ್ ಫೀಲ್ಡ್ ಲಿಗ್ಯಾಂಡಿಗೆ ಎಕ್ಸಾಂಪಲ್ ಕ್ಲೋರಿನು, ಬ್ರೋಮಿನು, ಐಡಿನು, ಫ್ಲೋರಿನು ಕೊಟ್ಟಿದ್ದೆ. ಸೊ ದೀಸ್ ಆರ್ ಎಕ್ಸಾಂಪಲ್ಸ್ ಫಾರ್ ವೀಕ್ ಫೀಲ್ಡ್ ಲಿಗ್ಯಾಂಡ್. ಸೊ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡಿಗೆ NH3CN-. ಸೊ ದೀಸ್ ಆರ್ ಎಕ್ಸಾಂಪಲ್ ಫಾರ್ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್. ಸೊ ವೀಕ್ ಫೀಲ್ಡ್ ಲಿಗ್ಯಾಂಡ್ ಇದ್ದಾಗ ಏನಾಗುತ್ತೆ, ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಇದ್ದಾಗ ಏನಾಗುತ್ತೆ. ಸೊ ಲಾಸ್ಟ್ ಎಕ್ಸಾಂಪಲ್ ಒಳಗೆ NH3 ಇತ್ತು, ಅಲ್ಲಿ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಇತ್ತು. ಸೊ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಇತ್ತು ಅಂದ್ರೆ ಏನಾಗುತ್ತೆ, ಸೊ ಇಲ್ಲೇನು ಅನ್ಪೇಡ್ ಇರ್ತಾವಲ್ಲ ಇವೆಲ್ಲ ಪೇರಪಾಲಕ್ ಶುರು ಮಾಡ್ತಾವ. ಸೊ ಇದು ಫ್ಲೋರಿನ್ ಏನದ, ವೀಕ್ ಫೀಲ್ಡ್ ಲಿಗ್ಯಾಂಡ್ ಅದ. ಸೊ ದೇ ಡು ನಾಟ್ ಆರ್ ದೇ ಕೆನಾಟ್ ಫೋರ್ಸ್ ಅನ್ಪೇಡ್ ಎಲೆಕ್ಟ್ರಾನ್ ಟು ಪೇರ್ ಅಪ್. ಅಂದ್ರೆ ವೀಕ್ ಫೀಲ್ಡ್ ಲಿಗ್ಯಾಂಡ್ ಇರೋದ್ರಿಂದ ಈ ಎಲೆಕ್ಟ್ರಾನ್ಸ್ ಪೇರ್ ಅಪ್ ಆಗಂಗಿಲ್ಲ, ಹಿಂಗೆ ಉಳಿದ್ಬಿಡ್ತಾವ. ದೇರ್ ಇಸ್ ನೋ ಪೇರಿಂಗ್ ಅಪ್ ಆಫ್ ಎಲೆಕ್ಟ್ರಾನ್ಸ್. ಅದೇ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಇತ್ತಂದ್ರೆ ಈ ಎಲೆಕ್ಟ್ರಾನ್ಸ್ ಪೇರ್ ಅಪ್ ಆಗಿಬಿಡ್ತದೆ. ಪೇರ್ ಅಪ್ ಆಗಿ 2 d ಆರ್ಬಿಟಲ್ಸ್ ವೆಕೆಂಟ್ ಉಳಿತದ ಯಾವಾಗ, ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಇದ್ದಾಗ. ಬಟ್ ಫ್ಲೋರಿನ್ ಇಟ್ ಈಸ್ ಎ ವೀಕ್ ಫೀಲ್ಡ್ ಲಿಗ್ಯಾಂಡ್. ಸೊ ಅದರಿಂದಾಗಿ ಇವು ಪೇರ್ ಅಪ್ ಆಗಂಗಿಲ್ಲ, ದೇ ರಿಮೇನ್ ಅನ್ಪೇರ್ಡ್. ದ ವೆಕೆಂಟ್ 4s ಆರ್ಬಿಟಲ್ ಅಂಡ್ 3 ವೆಕೆಂಟ್ 4p ಆರ್ಬಿಟಲ್. ನೋಡ್ರಿ ಇಲ್ಲಿ ವೆಕೆಂಟ್ 4s ಆರ್ಬಿಟಲ್ ಅದ, 3 4p ಅದ ಅಂಡ್ 5 4d ಅವ. ಅದ್ರೊಳಗ ಡಿ ಆರ್ಬಿಟಲ್ಸ್ ಎಷ್ಟಾಗತ್ತ, 2 vacant 4d orbitals they hybridize to give 6 orbitals of same energy. ಯಾಕೆ 2 ಆರ್ಬಿಟಲ್ ಬರ್ತದ, ಎದಕ್ಕಂತಂದ್ರೆ ಒಂದು ಫ್ಲೋರಿನ್ ಒಳಗ 2 ಎಲೆಕ್ಟ್ರಾನ್ಸ್ ಅವ ಅಂತ ನಿಮ್ಗೆ ಗೊತ್ತು ವಿದ್ಯಾರ್ಥಿಗಳೇ. ಸೊ ಟೋಟಲ್ ಎಷ್ಟು ಫ್ಲೋರಿನ್ ಅವ ಇಲ್ಲಿ, 6 ಫ್ಲೋರಿನ್ ಐಟಮ್ಸ್ ಅವ. ಸೊ ದಟ್ ಮೀನ್ಸ್ 6 ಪೇರ್ಸ್ ಆಫ್ ಎಲೆಕ್ಟ್ರಾನ್ಸ್ ಅನ್ಬೋದು, ಅಥವಾ ಟೋಟಲಿ 12 ಎಲೆಕ್ಟ್ರಾನ್ಸ್ ನಾವು ಫಿಲ್ ಮಾಡಬೇಕು. ಸೊ 12 ಎಲೆಕ್ಟ್ರಾನ್ಸ್ ಫಿಲ್ ಮಾಡ್ಬೇಕಂದ್ರೆ ಏನಾಗ್ತದೆ ನೋಡ್ರಿ, 6 ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಥವಾ 12 ಎಲೆಕ್ಟ್ರಾನ್ಸ್, 1 ಫ್ರಮ್ ಈಚ್ ಫ್ಲೋರಿನ್ ions occupy the 6 hybridized orbital. ಸೊ ಹಾಗಿತ್ತಂದ್ರೆ ಇಲ್ಲಿ 3d ಆರ್ಬಿಟಲ್ಸ್ ಒಳಗಂತೂ ಪೇರ್ ಅಪ್ ಆಗಂಗಿಲ್ಲ, ಯಾಕಂದ್ರೆ ವೀಕ್ ಫೀಲ್ಡ್ ಲಿಗ್ಯಾಂಡ್ ಅದ. ಸೊ ಎಲೆಕ್ಟ್ರಾನ್ಸ್ ನಾವು ಎಲ್ಲಿ ಫಿಲ್ ಮಾಡಬೇಕು, 4s ಒಳಗೆ ಫಿಲ್ ಮಾಡಬೇಕು, 4p ಒಳಗೆ ಫಿಲ್ ಮಾಡಬೇಕು, ಮತ್ತೆ 4d ಒಳಗೆ ಫಿಲ್ ಮಾಡಬೇಕು. ಸೊ ಟೋಟಲ್ ಎಷ್ಟು ಎಲೆಕ್ಟ್ರಾನ್ಸ್ ಅವ ನಮ್ಮ ಹತ್ರ, 6 ಪೇರ್ ಅಂತ ಅನ್ಬೋದು ಅಥವಾ 12 ಎಲೆಕ್ಟ್ರಾನ್ಸ್ ಅನ್ಬೋದು. ಸೊ 4s ಒಳಗೆ 2 ಎಲೆಕ್ಟ್ರಾನ್ಸ್ ತುಂಬಿದಿರಿ, ರೈಟ್. ಸೊ 2 4p ಒಳಗೆ 6 ಆಕ್ಯುಪೈ ಆಗುತ್ತೆ, 4 6 8. ಇನ್ನು ಡಿ ಆರ್ಬಿಟಲ್ ಒಳಗೆ ಟೋಟಲಿ 10 ಎಲೆಕ್ಟ್ರಾನ್ಸ್, ಬಟ್ ನಮ್ಮ ಹತ್ರ ಇರೋದು 4a. ಸೊ ಅದಕ್ಕೆ ಏನಾಗ್ತದೆ, ಇಲ್ಲಿ 2 d ಆರ್ಬಿಟಲ್ಸ್ ಆಕ್ಯುಪೈ ಆಗುತ್ತೆ. ಸೊ ಹೆನ್ಸ್ ಒಂದು s ಆರ್ಬಿಟಲ್, 3 p ಆರ್ಬಿಟಲ್ಸ್ ಅಂಡ್ 2 d ಆರ್ಬಿಟಲ್ಸ್. ಸೊ ಅದಕ್ಕೆ ಹೈಬ್ರಿಡೈಸೇಷನ್ ಏನಾಗುತ್ತೆ, sp3d2 ಹೈಬ್ರಿಡೈಸೇಷನ್. ಸೊ
ಇದು ಎದಕ್ಕೆ ಇಲ್ಲಿ ಯಾಕೆ ಫಿಲ್ ಆಗಂಗಿಲ್ಲ, ಯಾಕಂತಂದ್ರೆ ದ ಲಿಗ್ಯಾಂಡ್ ವಿಚ್ ಇಸ್ ಪ್ರೆಸೆಂಟ್ ಈಸ್ ವೀಕ್ ಫೀಲ್ಡ್ ಲಿಗ್ಯಾಂಡ್. ಸೊ ಅದರಿಂದಾಗಿ ಎಲೆಕ್ಟ್ರಾನ್ಸ್ನ ಎಸ್ ಆರ್ಬಿಟಲ್ನ ಇಂದ ಫಿಲ್ ಮಾಡ್ತೀವಿ. ಸೊ ನೀವು ಕೇಳಬಹುದು ವಿದ್ಯಾರ್ಥಿಗಳು, ಹಂಡ್ಸ್ ರೂಲ್ ಪ್ರಕಾರ ಫಸ್ಟ್ ಸಿಂಗಲ್ ಎಲೆಕ್ಟ್ರಾನ್ಸ್ ಅಕ್ಯುಪೈ ಆಗಬೇಕು, ಲೇಟರ್ ಪೇರಿಂಗ್ ಆಗುತ್ತೆ. ಬಟ್ ದಿಸ್ ಇಸ್ ಅಗೇನ್ಸ್ಟ್ ದ ಹಂಡ್ಸ್ ರೂಲ್. ಸೊ ಅದಕ್ಕೆ ಫಸ್ಟ್ ಎಸ್ ಆರ್ಬಿಟಲ್ ಒಳಗೆ 2 ಎಲೆಕ್ಟ್ರಾನ್ಸು, ಪಿ ಒಳಗೆ 6 ಎಲೆಕ್ಟ್ರಾನ್ಸು, ಇನ್ನು ಉಳಿದಿರುವಂಥ 4 ಎಲೆಕ್ಟ್ರಾನ್ಸ್ನ ಫಸ್ಟ್ 2 ಡಿ ಆರ್ಬಿಟಲ್ಸ್ನ ಅಕ್ಯುಪೈ ಮಾಡ್ತೀವಿ. ಸೊ ಹೈಬ್ರಿಡೈಸೇಷನ್ ಹೆಂಗಾಗುತ್ತೆ, ಒಂದು ಎಸ್ ಆರ್ಬಿಟಲ್ ಅದ, 3 ಪಿ ಆರ್ಬಿಟಲ್ಸ್ ಇನ್ವಾಲ್ವ್ ಆಗ್ಯಾವ, 2 ಡಿ ಆರ್ಬಿಟಲ್ಸ್ ಇನ್ವಾಲ್ವ್ ಆಗ್ಯಾವ. ಸೊ ದ ಹೈಬ್ರಿಡೈಸೇಷನ್ ಈಸ್ sp3d2 ಹೈಬ್ರಿಡೈಸೇಷನ್. ಸೊ ಹಾಗಿತ್ತಂತಾರೆ sp3d2 ಹೈಬ್ರಿಡೈಸೇಷನ್ ಇತ್ತಂದ್ರೆ ವಾಟ್ ಈಸ್ ದ ಜಾಮೆಟ್ರಿಕಲ್ ಶೇಪ್? ದ ಜಾಮೆಟ್ರಿಕಲ್ ಶೇಪ್ ಈಸ್ ಆಕ್ಟಾಹೆಡ್ರಲ್. ಸೊ ಇದ್ರ ಬಗ್ಗೆ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಹೈಬ್ರಿಡೈಸೇಷನ್ ಯಾವುದಿದ್ರೆ ಯಾವ್ದು ಜಾಮೆಟ್ರಿ ಶೇಪ್ ಬರುತ್ತೆ. ಸೊ d2sp3 ಅಥವಾ sp3d2 ಹೈಬ್ರಿಡೈಸೇಷನ್ ಇದ್ದಾಗ ದ ಜಾಮೆಟ್ರಿಕಲ್ ಶೇಪ್ ಈಸ್ ಆಕ್ಟಾಹೆಡ್ರಲ್. ಸೊ ಇನ್ನು ವಾಟ್ ಅಬೌಟ್ ದ ಮ್ಯಾಗ್ನೆಟಿಕ್ ಪ್ರಾಪರ್ಟಿ? ನೋಡ್ರಿ ವಿದ್ಯಾರ್ಥಿಗಳು, ಇಲ್ಲೆಲ್ಲ ಪೇರಪ್ ಆಗ್ಯಾವ, ಬಟ್ ಇಲ್ಲಿ 3D ಆರ್ಬಿಟಲ್ ಒಳಗ ದೇರ್ ಇಸ್ ಪ್ರೆಸೆನ್ಸ್ ಆಫ್ ಅನ್ಪೇಡ್ ಎಲೆಕ್ಟ್ರಾನ್ಸ್. ಸೊ ಅನ್ಪೇಡ್ ಎಲೆಕ್ಟ್ರಾನ್ಸ್ ಇರೋದ್ರಿಂದ ಇಟ್ ಇಸ್ ಸೇಡ್ ಟು ಬಿ ಪ್ಯಾರಾಮ್ಯಾಗ್ನೆಟಿಕ್ ಇನ್ ನೇಚರ್. ಸೊ ಅಕಾರ್ಡಿಂಗ್ ಟು ವಿಬಿಟಿ ದ ಹೈಬ್ರಿಡೈಸೇಷನ್ ಆಫ್ ಯಾವ ಎಕ್ಸಾಂಪಲ್ ಇದು? ಸೊ ಹೆಕ್ಸಾ ಫ್ಲೋರೋ ಕೋಬಾಲ್ಟ್ 3, ದ ಹೈಬ್ರಿಡೈಸೇಷನ್ ಈಸ್ sp3d2 hybridization and geometry will be octahedral and magnetic property will be paramagnetic in nature. So structure ನೋಡಬೇಕಾದ್ರೆ ವಿದ್ಯಾರ್ಥಿಗಳೇ, the central metal atom is cobalt plus 3. So octahedral ಇರೋದ್ರಿಂದ, so here you can see this is a structure, right? So there are 6 fluorine atoms surrounded and the bond which is present is coordinate bond. So ಇಲ್ಲಿ ಕೆಲವೊಂದು ವಿದ್ಯಾರ್ಥಿಗಳು ಆರೋ ಮಾರ್ಕ್ ತೋರಿಸೋದು ಮರಿತಾರ. ಸೊ ಡೋಂಟ್ ಫಾರ್ಗೆಟ್ ದಟ್ ಒನ್. ಸೊ ಆರೋ ಮಾರ್ಕ್ ಕೋಆರ್ಡಿನೇಟ್ ಬಾಂಡ್ ಫಾರ್ಮೇಷನ್ ಆದ್ರೆ ಮಾತ್ರ ಇಟ್ ಇಸ್ ಸೇಡ್ ಟು ಬಿ ಕೋಆರ್ಡಿನೇಷನ್ compound. So this is the structure with respect to octahedral. So this is octahedral structure. So ಇದು ಕೂಡ ನೀವು ಡ್ರಾ ಮಾಡಿದ್ರೆ it will be better, right? So ಎರಡು ಎಕ್ಸಾಂಪಲ್ ಸಾಲ್ವ್ ಮಾಡಿದ್ವಿ with respect to hexamine cobalt 3 and with respect to hexafluoro cobalt 3, right? So ಒಂದ್ರೊಳಗ hybridization sp3d2 ಬಂತು and octahedral geometry and paramagnetic ಈ ಎಕ್ಸಾಂಪಲ್ ಒಳಗೆ ಬಂತು. ಸೊ ಇನ್ನು ಗೋಯಿಂಗ್ ಫಾರ್ ದ ಥರ್ಡ್ ಎಕ್ಸಾಂಪಲ್. ಸೊ ಥರ್ಡ್ ಎಕ್ಸಾಂಪಲ್ ಯಾವುದದ? So this is with respect to nickel central atom and ligands are cyanide, right? So it is said to be tetracyanonickelate. Nickelate ಯಾಕೆ ವಿದ್ಯಾರ್ಥಿಗಳು? ಯಾಕಂತಂದ್ರೆ ನೆಗೆಟಿವ್ ಚಾರ್ಜ್ ಆದ ಕಾಂಪ್ಲೆಕ್ಸ್ ಮೇಲೆ ನೆಗೆಟಿವ್ ಇದ್ದಾಗ ಇಟ್ ಶುಡ್ ಎಂಡ್ ವಿತ್ ATE, right? So ಇದು IUPAC nomenclature ಹೇಳ್ಬೇಕಾದ್ರೆ ಹೇಳದ, right? So your central atom should be named ending with ATE if there is a negative complex ion, right? So the name of this compound is tetracyanonickelate 2. So oxidation number of nickel is +2. ಈಗ ಅಟಮಿಕ್ ನಂಬರ್ ಆಫ್ ನಿಕಲ್ ನಿಮಗೆ ಗೊತ್ತಿರೋ ಹಾಗೆ ಇಟ್ ಈಸ್ 28. ಸೊ ಅಟಮಿಕ್ ನಂಬರ್ 28 ಅದ. ಸೊ ಕೋಬಾಲ್ಟ್ 27, ನಿಕಲ್ 28. ಸೊ ಗ್ರೌಂಡ್ ಸ್ಟೇಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ನಿಕಲ್ ಈಸ್ ಅರ್ಗಾನ್ 3d8 4s2. ಅದು 3d7 ಇತ್ತು, ಇದು 3d8 4s2. ಆದರೆ ದ ಆಕ್ಸಿಡೇಷನ್ ನಂಬರ್ ಆಫ್ ನಿಕಲ್ ಈಸ್ ಹೌ ಮಚ್ ಹಿಯರ್? 2 ಅದ ಆಕ್ಸಿಡೇಷನ್ ನಂಬರ್. ಸೊ ಆಕ್ಸಿಡೇಷನ್ ನಂಬರ್ 2 ಇದ್ನಂದ್ರೆ ಇನ್ +2 ಆಕ್ಸಿಡೇಷನ್ ಸ್ಟೇಟ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ನಿಕಲ್ ಈಸ್ 2 ಎಲೆಕ್ಟ್ರಾನ್ಸ್ 4s ಒಳಗಿಂದ ರಿಮೂವ್ ಮಾಡ್ತೀನಿ. ಸೊ ಕಾನ್ಫಿಗರೇಷನ್ ಏನಾಗತ್ತೆ? ಅರ್ಗಾನ್ ವಿತ್ 3d8. ಸೊ ಹಾಗಿದ್ರೆ ಕಾನ್ಫಿಗರೇಷನ್ ಇಲ್ಲಿ ಬರ್ಕೋಬಹುದು 3d8. ಸೊ ಇಲ್ಲಿ 5 6 7 8. ಸೊ 2 ಎಲೆಕ್ಟ್ರಾನ್ಸ್ ಅನ್ಪೇಡ್ ಅವ ಇಲ್ಲಿ. ಸೊ ಫಾಲೋಡ್ ಬೈ 3d ಆದ್ಮೇಲೆ 4s ಬರುತ್ತೆ, 4p ಬರುತ್ತೆ. ಈಗ ಇಲ್ಲಿ ಸೆಂಟ್ರಲ್ ಐಟಮ್ ಯಾವ್ದಾದ ವಿದ್ಯಾರ್ಥಿಗಳೇ? ಸೈನೈಡ್ ಅದ. ಸೊ ಸೈನೈಡ್ ಇರೋದ್ರಿಂದ ಏನಾಯ್ತು? ಇಟ್ ಇಸ್ ಸೇಡ್ ಟು ಬಿ ಅ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್. ಸೊ ನಿಮಗೆ ಗೊತ್ತಿರೋ ಹಾಗೆ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಇದ್ರೆ ಏನಾಗತ್ತ? ಇದೇನು ಅನ್ಪೇಡ್ ಎಲೆಕ್ಟ್ರಾನ್ಸ್ ಅವಲ್ಲ, ಇದು ಪೇರಪ್ ಆಗ್ಬಿಡ್ತದ. ಇದು ಪೇರಪ್ ಆದ್ರೆ ಏನಾಗುತ್ತಾ? ಒಂದು ಡಿ ಆರ್ಬಿಟಲ್ ಖಾಲಿ ಉಳಿತದ. ಸೊ ಇಲ್ಲಿ ನೀವು ನೋಡ್ಬೋದು ಇಲ್ಲಿ. ಸೊ ಇಲ್ಲಿ ಆಲ್ರೆಡಿ 2 4 6 ಎಲೆಕ್ಟ್ರಾನ್ಸ್ ಪೇರಪ್ ಆಗಿದ್ದು. ಇಲ್ಲಿ 2 ಸಿಂಗಲ್ ಎಲೆಕ್ಟ್ರಾನ್ಸ್ ಇತ್ತು, ಬಟ್ ಈ ಎಲೆಕ್ಟ್ರಾನ್ಸ್ ಏನಾಯ್ತು? ಪೇರಪ್ ಆಯ್ತು. ಎದಕ್ಕೆ ಪೇರಪ್ ಆಯ್ತು? ಡ್ಯೂ ಟು ಪ್ರೆಸೆನ್ಸ್ ಆಫ್ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಸಚ್ ಆಸ್ Cn-. ಸೊ ಹಾಗಿದ್ರೆ ಇದು ಒಂದು ಡಿ ಆರ್ಬಿಟಲ್ ವೆಕೆಂಟ್ ಉಳಿತು. ಸೊ ವೆಕೆಂಟ್ ಆಯ್ತಂದ್ರೆ ಈ ಎಲೆಕ್ಟ್ರಾನ್ಸ್ ನ ನೀವು ಇಲ್ಲಿಂದ ಫಿಲ್ ಮಾಡ್ಕೊಂತ ಹೋಗ್ಬೋದು ಸೆಂಟ್ರಲ್ ಮೆಟಲ್ ಐಟಮ್ಸ್ ಇಂದು. ಸೊ 4 ಪೇರ್ ಆಫ್ ಎಲೆಕ್ಟ್ರಾನ್ಸ್. ಯಾಕೆ 4 ಪೇರ್ ಆಫ್ ಎಲೆಕ್ಟ್ರಾನ್ಸ್? ಯಾಕಂದ್ರೆ ನಿಮ್ಗೆ ಗೊತ್ತದ ಇಲ್ಲಿ. ಸೊ 4 Cn- ಅಯಾನ್ಸ್ ಎಲೆಕ್ಟ್ರಾನ್ಸ್ ಅವ ಇಲ್ಲಿ. ಸೊ ಒಂದು Cn ಒಳಗ 1 ಪೇರ್ ಆಫ್ ಎಲೆಕ್ಟ್ರಾನ್ಸ್. ಸೊ ಎಷ್ಟು ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅದು? 4 ಪೇರ್ ಆಫ್ ಎಲೆಕ್ಟ್ರಾನ್ಸ್. ಸೊ 4 ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಂದ್ರೆ ಎಷ್ಟು ಟೋಟಲಿ? ದೇರ್ ಶುಡ್ ಬಿ 8 ಎಲೆಕ್ಟ್ರಾನ್ಸ್. ಸೊ 4 ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಥವಾ 8 ಎಲೆಕ್ಟ್ರಾನ್ಸ್ ಆಫ್ Cn- ದೇ ಹೈಬ್ರಿಡೈಸ್ ಟು ಗಿವ್ 4 ಆರ್ಬಿಟಲ್ಸ್ ಆಫ್ ಸೇಮ್ ಎನರ್ಜಿ ಅಂಡ್ ಸಿಮಿಲರ್ ಶೇಪ್. ನೋಡಿ ವಿದ್ಯಾರ್ಥಿಗಳು, ಈಗ ಟೋಟಲ್ ಆಗಿ ನೀವು 8 ಎಲೆಕ್ಟ್ರಾನ್ಸ್ ನ ಈ ಆರ್ಬಿಟಲ್ಸ್ ಒಳಗೆ ಫಿಲ್ ಮಾಡಬೇಕು. ಸೊ ಆ ಲಾಸ್ಟ್ ಎಕ್ಸಾಂಪಲ್ ಒಳಗ ಇಲ್ಲಿ ಅನ್ಪೇಡ್ ಇರೋದ್ರಿಂದ ನಾವು ಇಲ್ಲಿಂದ ಫಿಲ್ ಮಾಡ್ಕೊಂತ ಹೋದ್ವಿ. ಬಟ್ ಇಲ್ಲೇನದ? ಒಂದು ಡಿ ಆರ್ಬಿಟಲ್ಸ್ ವೆಕೆಂಟ್ ಅದ. ಸೊ ವೆಕೆಂಟ್ ಇರೋದ್ರಿಂದ ನಾವು ಇಲ್ಲಿಂದ ಫಿಲ್ ಮಾಡ್ಕೊಂತ ಹೋಗ್ತೀವಿ. ನೋಡ್ರಿ ಇಲ್ಲಿ. ಸೊ 8 ಎಲೆಕ್ಟ್ರಾನ್ಸ್ ನೀವು ಹೆಂಗ್ ಫಿಲ್ ಮಾಡ್ತೀರಿ? ಒಂದು
ಒನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ನ ಡಿ ಆರ್ಬಿಟಲ್ ಒಳಗೆ 4s ಒಳಗೆ ಒನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್, ಇನ್ನು 4p ಒಳಗೆ ಇಲ್ಲಿ 4 ಎಲೆಕ್ಟ್ರಾನ್ಸ್ ಅದು, ಇನ್ನು ಉಳಿದಿದ್ದಷ್ಟು 4. ಸೊ 2 p ಆರ್ಬಿಟಲ್ಸ್ ಆಕ್ಯುಪೈ ಆಗುತ್ತೆ. ಸೊ ಇಟ್ ಈಸ್ ಡಿ ಎಸ್ ಅಂಡ್ 2 p ಇರೋದ್ರಿಂದ p2. ಸೊ ಹೈಬ್ರಿಡೈಸೇಷನ್ ಇಸ್ ವಾಟ್ DsP2 ಟೈಪ್ ಆಫ್ ಹೈಬ್ರಿಡೈಸೇಷನ್. ಸೊ ವಿದ್ಯಾರ್ಥಿಗಳಿಗೆ ಇದ್ರ ಕಾನ್ಸೆಪ್ಟ್ ಕ್ಲಿಯರ್ ಅರ್ಥ ಆಯ್ತು ಅನ್ಸುತ್ತೆ. ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಇತ್ತಂದ್ರೆ ಇದು ಅನ್ಪೇರ್ಡ್ ಏನಿರ್ತದಲ್ಲ ಪೇರಪ್ ಆಗ್ಬಿಡ್ತದ. ಸೊ ಪೇರಪ್ ಆಗೋದ್ರಿಂದ ಈ ಆರ್ಬಿಟಲ್ ವೇಕೆಂಟ್ ಆಗುತ್ತೆ. ಇರುವಂತ ಎಲೆಕ್ಟ್ರಾನ್ಸ್ ನೀವು ಇಲ್ಲಿಂದ ಫಿಲ್ ಮಾಡ್ಕೊಂತ ಹೋಗ್ಬೋದು. ಅಕಸ್ಮಾತ್ ವೀಕ್ ಫೀಲ್ಡ್ ಲಿಗ್ಯಾಂಡ್ ಇತ್ತಂದ್ರೆ ಇದು ಪೇರಪ್ ಆಗಂಗಿಲ್ಲ. ದ ಎಲೆಕ್ಟ್ರಾನ್ ಶುಡ್ ಬಿ ಫೀಲ್ಡ್ ಫ್ರಮ್ ದ ನೆಕ್ಸ್ಟ್ ಆರ್ಬಿಟಲ್. ಸೊ ಈ Cn ಮೈನಸ್ ಏನದ, ಇಟ್ ಇಸ್ ಅ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್. ಸೊ ಇಲ್ಲಿ ಪೇರಪ್ ಆಗಿರೋದ್ರಿಂದ ಒಂದು ಡಿ ಆರ್ಬಿಟಲ್ ಖಾಲಿ ಉಳಿತಿಲ್ಲಿ. ಸೊ ಖಾಲಿ ಉಳಿದ್ರಿಂದ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ 8 ಎಲೆಕ್ಟ್ರಾನ್ಸ್ ನೀವು ಫಿಲ್ ಮಾಡ್ತೀರಿ. ಸೊ 2 4 6 8. ಸೊ ಹೈಬ್ರಿಡೇಷನ್ ಯಾವ್ಯಾವ ಆರ್ಬಿಟಲ್ ಆಗ್ಯಾವ ಇಲ್ಲಿ, ಒಂದು ಡಿ ಆರ್ಬಿಟಲ್ ಆಗ್ಯದ, ಒಂದು ಎಸ್ ಆರ್ಬಿಟಲ್ ಆಗ್ಯಾವ, ಮತ್ತೆ 2 ಪಿ ಆರ್ಬಿಟಲ್ ಆಗ್ಯಾವ. ಸೊ ಹೈಬ್ರಿಡೇಷನ್ ಈಸ್ DsP2 ಹೈಬ್ರಿಡೈಸೇಷನ್. ಸೊ ಹಾಗಿದ್ರೆ ವಿದ್ಯಾರ್ಥಿಗಳೇ DsP2 ಹೈಬ್ರಿಡೈಸೇಷನ್ ಆಯ್ತಂದ್ರೆ ಜಾಮೆಟ್ರಿ ಏನ್ ಬರ್ತದ, ಜಾಮೆಟ್ರಿ ಈಸ್ ಸ್ಕ್ವೇರ್ ಪ್ಲೇನಾರ್. ಸೊ ಸ್ಕ್ವೇರ್ ಪ್ಲೇನಾರ್ ಜಾಮೆಟ್ರಿ ಬರ್ತದ. ಸೊ ಇಲ್ಲಿ ನೀವು ನೋಡ್ಬೋದು ಎಲ್ಲ ಎಲೆಕ್ಟ್ರಾನ್ಸು ಪೇರಪ್ ಆಗ್ಯದ. ಸೊ ಪೇರಪ್ ಆಗಿರೋದ್ರಿಂದ ದ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಈಸ್ ಡೈಮ್ಯಾಗ್ನೆಟಿಕ್. ಸೊ ವಿದ್ಯಾರ್ಥಿಗಳೇ ಇದು ಒಂದು ಪಾಯಿಂಟ್ ನೆನ್ಪಿಟ್ಕೋಬಹುದು. ಯಾವಾಗ ದೇರ್ ಇಸ್ ಪ್ರೆಸೆನ್ಸ್ ಆಫ್ ಎ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್, ಈ ಪಾಯಿಂಟ್ ನೆನ್ಪಿಟ್ಕೋರಿ. ಏನಂತಂದ್ರೆ if there is presence of strong field ligand, then the magnetic property will be diamagnetic. If there is presence of weak field ligand, so weak field ligand ಇತ್ತಂತಾರೆ it is paramagnetic in nature. ಸೊ ಇದು ಒಂದು ಪಾಯಿಂಟ್ ನೆನ್ಪಿಟ್ಕೋಬಹುದು ನೀವು. ಸೊ ಇಲ್ಲಿ ಸೈನೈಡ್ ಆಗಿರ್ಬೋದು ಅಥವಾ ಅಮೋನಿಯಾ ಆಗಿರ್ಬೋದು, ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಇರೋದ್ರಿಂದ ದ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಇಸ್ ಡೈಮ್ಯಾಗ್ನೆಟಿಕ್. ಸೊ ಹಾಗಿದ್ರೆ ಸ್ಕ್ವೇರ್ ಪ್ಲೇನರ್ ಸ್ಟ್ರಕ್ಚರ್ ಹೆಂಗಿರುತ್ತೆ, ದಿಸ್ ಇಸ್ ದ ಸ್ಕ್ವೇರ್ ಪ್ಲೇನರ್ ಸ್ಟ್ರಕ್ಚರ್. ಸೆಂಟ್ರಲ್ ಆಟಮ್ ಈಸ್ ನಿಕಲ್ ಪ್ಲಸ್ 2, cyanide ions ಅವ 4 ಅವ. ಸೊ ದೇ ಆರ್ ಬಾಂಡೆಡ್ ಟು ಸೆಂಟ್ರಲ್ ಮೆಟಲ್ ಆಟಮ್ ಥ್ರೂ ಕೋಆರ್ಡಿನೇಟ್ ಬಾಂಡ್ಸ್, ರೈಟ್. ಸೊ ವಿದ್ಯಾರ್ಥಿಗಳೇ ಸೊ ಎಕ್ಸಾಮ್ ಒಳಗೆ 3 ಮಾರ್ಕ್ಸ್ ಇರೋದು ಇಷ್ಟು ಡಿಸ್ಟ್ರಿಬ್ಯೂಷನ್ ಆಫ್ ಎಲೆಕ್ಟ್ರಾನ್ಸ್ ಕಾನ್ಫಿಗರೇಷನ್ ಇಂದ ಹಿಡ್ಕೊಂಡು ಇಲ್ಲಿ ತನಕ ಬರ್ದು ಯು ಹ್ಯಾವ್ ಟು ಮೆನ್ಷನ್ ದ ಹೈಬ್ರಿಡೈಸೇಷನ್, ಜಾಮೆಟ್ರಿ ಆಸ್ ವೆಲ್ ಆಸ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ. ಸೊ ಲಾಸ್ಟಿಗೆ ಸ್ಟ್ರಕ್ಚರ್ ಬರಿಬೋದು, ದಟ್ ವಿಲ್ ಬಿ ದ ಬೆಟರ್ ಟು ಡ್ರಾ ದ ಸ್ಟ್ರಕ್ಚರ್ ಆಲ್ಸೋ. ಸೊ ಯಾವ ಸ್ಟ್ರಕ್ಚರ್ ಅನ್ನೋದು, ಸೊ ಈ ಬೇಸಿಸ್ ಮೇಲೆ ಯು ವಿಲ್ ಗೆಟ್ ದ 3 ಮಾರ್ಕ್ಸ್. ಹಾಗಿದ್ರೆ ಇನ್ನು ಲಾಸ್ಟ್ ಎಕ್ಸಾಂಪಲ್ ಅದ, that is with respect to NiCl4 minus 2, right. ಸೊ ವಿದ್ಯಾರ್ಥಿಗಳೇ ಇಲ್ಲಿ NiCl4 minus 2 ಏನದ, ದ ನೇಮ್ ಆಫ್ ದಿಸ್ ಕಂಪೌಂಡ್ ಈಸ್, ಇದು ಕೂಡ ಮೈನಸ್ ಚಾರ್ಜ್ ಅದ. ಸೊ ಇಟ್ ಶುಡ್ ಎಂಡ್ ವಿತ್ ATE. ಸೊ ಟೆಟ್ರಾ ಕ್ಲೋರೋ ನಿಕಲೇಟ್ 2. ಸೊ ಇದು ಹೆಸರೇನು, ಟೆಟ್ರಾ ಕ್ಲೋರೋ ನಿಕಲೇಟ್ 2. ಸೊ ಇದರೊಳಗೆ ನಿಕಲ್ದ ಕಾನ್ಫಿಗರೇಷನ್ ನಿಮ್ಗೆ ಗೊತ್ತದ 28. ಸೊ ಆಲ್ರೆಡಿ ಸಾಲ್ವ್ ಮಾಡಿದ್ರಿ ಇದನ್ನ. ಸೊ ಇಲ್ಲಿ ಸಾಲ್ವ್ ಮಾಡೀವಿ. ಸೊ AR ಅರ್ಗಾನ್ ವಿತ್ 3D8 4s2. ಸೊ ಆಕ್ಸಿಡೇಷನ್ ನಂಬರ್ 2 ಅದ. ಸೊ ಇಲ್ಲಿ 3D8 ಆಗುತ್ತೆ ಕಾನ್ಫಿಗರೇಷನು. ಬಟ್ ಇಲ್ಲಿ ಲಿಗ್ಯಾಂಡ್ ಯಾವ್ದು ವಿದ್ಯಾರ್ಥಿಗಳೇ, ಕ್ಲೋರಿನ್ ಅದ. ಸೊ ಕ್ಲೋರಿನ್ ಇರೋದ್ರಿಂದ ಏನಾಗ್ತಿದ್ದು, ದಿಸ್ ಇಸ್ ಎ ವೀಕ್ ಫೀಲ್ಡ್ ಲಿಗ್ಯಾಂಡ್. ಸೊ ಹಾಗಿದ್ರೆ ಇದರ ಕಾನ್ಫಿಗರೇಷನ್ ಏನು, ಜಾಮೆಟ್ರಿ ಏನು, ಹೈಬ್ರಿಡೈಸೇಷನ್ ಏನು, ಯು ಕ್ಯಾನ್ ಸಾಲ್ವ್ ಆ್ಯಂಡ್ ಸೆಂಡ್ ಮಿ ದ ಆನ್ಸರ್. ಸೊ ನೀವು ಈಗ ತನಕ ಏನು ಅರ್ಥ ಮಾಡ್ಕೊಂಡಿದ್ದೀರ ಅನ್ನೋದು ನನಗೊಂದು ಸ್ವಲ್ಪ ಗೊತ್ತಾಗುತ್ತೆ. ಸೊ ಟೇಕ್ ದಿಸ್ ಒನ್ ಆಸ್ ಅ ಅಸೈನ್ಮೆಂಟ್. ಸೊ ಹೇಳ್ತೀನಿ, ಇಲ್ಲಿ ಸೆಂಟ್ರಲ್ ಆಟಮ್ ನಿಕಲ್ ಅದ, ಕ್ಲೋರಿನ್ ಇಸ್ ಎ ವೀಕ್ ಫೀಲ್ಡ್ ಲಿಗ್ಯಾಂಡ್. ಸೊ 1 ಕ್ಲೋರಿನ್ ಒಳಗೆ 2 ಎಲೆಕ್ಟ್ರಾನ್ಸ್ ಇರೋದ್ರಿಂದ ಟೋಟಲಿ 4 ಕ್ಲೋರಿನ್ ಐಟಮ್ಸ್, ದಟ್ ಮೀನ್ಸ್ 8 ಎಲೆಕ್ಟ್ರಾನ್ಸ್ ನೀವು ಫಿಲ್ ಮಾಡಿದ್ರು. ಸೊ ವೀಕ್ ಫೀಲ್ಡ್ ಲಿಗ್ಯಾಂಡ್ ಇರೋದ್ರಿಂದ ಇದು ಪೇರಪ್ ಆಗಂಗಿಲ್ಲ, ಅನ್ಪೇಡ್ ಉಳಿತದ. ಸೊ ಅನ್ಪೇಡ್ ಇರೋದ್ರಿಂದ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಪ್ಯಾರಾಮ್ಯಾಗ್ನೆಟಿಕ್ ಆಗುತ್ತೆ. ಸೊ ಇದನ್ನ ಕಾನ್ಫಿಗರೇಷನ್ ಬರೆದು ಹೈಬ್ರಿಡೈಸೇಷನ್, ಜಾಮೆಟ್ರಿ ಮತ್ತೆ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಇದನ್ನ ಸಾಲ್ವ್ ಮಾಡಿ ನನಗೆ ಆನ್ಸರ್ ಕಳಿಸಿ. ಸೊ ನಾನು ಮತ್ತೆ ಹೇಳ್ತಿದ್ದೀನಿ ವಿದ್ಯಾರ್ಥಿಗಳೇ, ಇವು 4 ಎಕ್ಸಾಂಪಲ್ ಒಳಗೆ ಎನಿ ಒನ್ ವಿಲ್ ಬಿ ಕಂಪಲ್ಸರ್ಲಿ ಆಸ್ಡ್ ಇನ್ ದ ಎಕ್ಸಾಮಿನೇಷನ್. ಸೊ ಇದ್ರೊಳಗೆ ಏನಾದರೂ ಡೌಟ್ಸ್ ಇದ್ದರೆ ಯು ಕ್ಯಾನ್ ಆಸ್ಕ್ ಮೀ. ಸೊ ಟ್ರೈ ಟು ಸಾಲ್ವ್ ಸ್ಟೆಪ್ ವೈಸ್, ಏನೇನಾದ್ರು ಸ್ಟೆಪ್ ವೈಸ್ ಸಾಲ್ವ್ ಮಾಡಿ. ಸೊ ಒಂದು ಸ್ಟೆಪ್ ಬಿಡಲಾರ್ದಂಗೆ ಎಕ್ಸಾಂಪಲ್ನ ಬಿಡಿಸಿ, ಯು ವಿಲ್ ಗೆಟ್ ಫುಲ್ ಮಾರ್ಕ್ಸ್. ಓಕೆ ವಿದ್ಯಾರ್ಥಿಗಳೇ, ಸೊ ವಿತ್ ದಿಸ್ ವಿಲ್ ಎಂಡ್ ಅಪ್ ವಿತ್ ದ ವ್ಯಾಲೆನ್ಸ್ ಬಾಂಡ್ ಥಿಯರಿ. ಸೊ based upon the hybridization, geometry and magnetic property. ಇದರೊಳಗೆ ಏನಾದ್ರು ಡೌಟ್ಸ್ ಇದ್ರೆ ಯು ಕ್ಯಾನ್ ಮೆಸೇಜ್ ಮಿ. ಓಕೆ, ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್.